ಭವಾನಿ ನಗರದ 4ನೇ ಕ್ರಾಸ್ನಲ್ಲಿ ನಿಷೇಧಿತ ಮಾದಕ ವಸ್ತು ಗಾಂಜಾವನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ಗಾಂಜಾ ಮಾರಾಟಗಾರರನ್ನ ಬಂಧಿಸುವಲ್ಲಿ ಸುದ್ದುಗುಂಟೆ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದ್ದುಗುಂಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಚಾಯಗೊಳ ಅವರಿಗೆ ಸಾರ್ವಜನಿಕರಿಗೆ ಓರ್ವ ವ್ಯಕ್ತಿ ನಿಷೇಧಿತ ಮಾದಕ ವಸ್ತು ಗಾಂಜಾವನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿ ಸಿಗುತ್ತದೆ. ಕೂಡಲೇ ಕಾರ್ಯಪ್ರವೃತ್ತರಾಗಿ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಧಾವಿಸಿ ಗಾಂಜಾ ಪೆಡ್ಲರ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ವ್ಯಕ್ತಿಯೋರ್ವನ ಬಳಿ ಕಡಿಮೆ ಬೆಲೆಗೆ ಗಾಂಜಾವನ್ನ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದುದಾಗಿ ಬಾಯ್ಬಿಡುತ್ತಾನೆ. ಇನ್ನು ಆರೋಪಿ ನೀಡಿದ ಮಾಹಿತಿಯನ್ನ ಆಧರಿಸಿ ನ್ಯೂ ಗುರುಪನಪಾಳ್ಯದಲ್ಲಿ ಮತ್ತೋರ್ವನನ್ನ ಸುದ್ದುಗುಂಟೆ ಪೊಲೀಸರು ಬಂಧಿಸುತ್ತಾರೆ. ಬಂಧಿತ ಗಾಂಜಾ ಮಾರಾಟಗಾರರಿಂದ 1,50,000 ರೂಪಾಯಿ ಮೌಲ್ಯದ 1 ಕೆಜಿ 825 ಗ್ರಾಂ ಗಾಂಜಾ, 1 ಮೊಬೈಲ್, 1 ದ್ವಿಚಕ್ರ ವಾಹನವನ್ನ ಸುದ್ದುಗುಂಟೆ ಪಾಳ್ಯ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸುದ್ದುಗುಂಟೆ ಪಾಳ್ಯದ ಅಧಿಕಾರಿಗಳು ಓರ್ವ ಆರೋಪಿ, ಈತ ರೌಡಿ ಶೀಟರ್ ಕೂಡ ಹೌದು, ಇಬ್ಬರು ಆರೋಪಿಗಳು ಇಬ್ಬರು ಕೂಡ ರೌಡಿ ಶೀಟರ್ಸ್, ಅವರನ್ನು ಬಂಧಿಸಿ ಅವರಿಂದ ಸುಮಾರು 1 ಕೆಜಿ 825 ಗ್ರಾಂನಷ್ಟು ಗಾಂಜಾ, 1 ಮೊಬೈಲ್ ಫೋನ್, 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 1.5 ಲಕ್ಷ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಆರೋಪಿಗಳಿಬ್ಬರು ಕೂಡ ಬೆಂಗಳೂರಿನವರೇ ಆಗಿದ್ದು ಅವರುಗಳ ಮೇಲೆ ಸುದ್ದುಗುಂಟೆಪಾಳ್ಯದಲ್ಲಿ ಮತ್ತು ವಿಧಾನಸೌಧದಲ್ಲಿ ಪ್ರತ್ಯೇಕ ರೌಡಿ ಶೀಟ್ಗಳನ್ನು ಮೇಂಟೈನ್ ಮಾಡಲಾಗಿದೆ. ಮೊದಲನೇ ಆರೋಪಿ ಮೇಲೆ 3 ಪ್ರಕರಣಗಳಿದ್ದರೆ ಎರಡನೇ ಆರೋಪಿ ಮೇಲೆ 9 ಹಳೆ ಪ್ರಕರಣಗಳಿರೋದು ಕೂಡ ಕಂಡುಬಂದಿದೆ. ಇವರುಗಳ ಮೇಲೆ ಮುಂದಿನ ಕಾರ್ಯಾಚರಣೆ ಅಂದರೆ ಬೇಲ್ ಕ್ಯಾನ್ಸಲೇಷನ್ ಮತ್ತು ಇತರ ಪ್ರಿವೆಂಟಿವ್ ಡಿಟೆನ್ಷನ್ ಕೂಡ ಮಾಡಲಾಗ್ತದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರ ನಿರ್ದೇಶನದಂತೆ ಮೈಕೋ ಲೇಔಟ್ ಉಪವಿಭಾಗದ ಎಸಿಪಿ ಶಿವಶಂಕರ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಸುದ್ದುಗುಂಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಬಿ ಚಾಯಗೋಳ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಗಾಂಜಾ ಮಾರಾಟಗಾರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.